ನಾವು ಭಾರತೀಯರು ಆಚರಿಸಬೇಕಾದ ನಿಜವಾದ ಹೊಸ ವರ್ಷ ಯುಗಾದಿ. ಈ ಹೊಸ ವರ್ಷ ನಿಮಗೆಲ್ಲ ಸಂತೋಷ, ಹೊಸ ಹುರುಪು ತರಲೆಂದು ಹಾರೈಸುತ್ತಾ, ಈ ಹಬ್ಬ ನಾವು ಯಾಕೆ ಆಚರಿಸುತ್ತೇವೆ ಅಂತ ಸ್ವಲ್ಪ ವೈಜ್ಞಾನಿಕವಾಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ನಾವು ಹೆಮ್ಮೆ ಪಡಬೇಕಾದ ವಿಷಯ ಏನಂದ್ರೆ, ನಮ್ಮ ಆಚರಣೆಗಳ ಹಿಂದೆ ಆಳವಾದ ವಿಜ್ಞಾನ ಮತ್ತು ಆರೋಗ್ಯ ರಹಸ್ಯಗಳು ಅಡಗಿವೆ. ಇನ್ನು ಯುಗಾದಿ ಆಚರಿಸುವ ಸಮಯ ನೋಡಿದ್ರೆ ನಮ್ಮ ಹಿರಿಯರಿಗೆ ಸಮಯದ ಅರಿವು ಎಷ್ಟಿತ್ತು ಅಂತ ಊಹೆ ಮಾಡಬಹುದು. ಅವರು ಯುಗಗಳು, ಮಾಸಗಳು, ಪಕ್ಷಗಳು, ಮುಹೂರ್ತಗಳು, ತಿಥಿಗಳು ಹೀಗೆ ಸಮಯದ ವಿಭಜನೆ ಮಾಡಿದ್ರು. ಅವರ ಸಮಯದ ಲೆಕ್ಕ ಹೇಗಿತ್ತು ಅಂದ್ರೆ, ನೂರಾರು ವರ್ಷ ಮುಂದೆ ಬರ್ತಕ್ಕಂಥ ಘಟನೆಗಳು ಕೂಡ ಪಂಚಾಂಗದಲ್ಲಿ ತಿಳಿಸಿದ್ರು. ಖಗೋಳದಲ್ಲಿ ನಡೆಯುವ ಘಟನೆ ಕೂಡ ಊಹಿಸಿದ್ದಾರೆ, ಅದು ನಿಖರವಾಗಿ, ಯಾವುದೇ ತಪ್ಪಿಲ್ಲದೆ. ಗ್ರಹಣಗಳ ಸಮಯ ಆಗಿರ್ಬೋದು, ಆಕಾಶಕಾಯಗಳ ಚಲನೆ ಕೂಡ ಏನಂತಂದ್ರೆ ನಿಖರವಾಗಿ ಹೇಳಿದ್ದಾರೆ. ಇಲ್ಲಿ ನಾವು ಯೋಚನೆ ಮಾಡಬಹುದು, ಅವರು ಕಾಲದ ಬಗ್ಗೆ ಎಷ್ಟು ಅರಿವನ್ನು ಹೊಂದಿದ್ರು ಅಂತ, ಮತ್ತು ಸಮಯಕ್ಕೆ ಎಷ್ಟು ಮಹತ್ವ ಕೊಡುತ್ತಿದ್ರು ಅಂತ. ಈ ಸಮಯ ಏನಿದೆ ಅಲ್ಲ, ಇದು ನಮ್ಮನ್ನು ಶಕ್ತಿಶಾಲಿಯಾಗಿಯೂ ಮಾಡುತ್ತೆ, ವೀಕ್ ಆಗಿ ಕೂಡ ಮಾಡುತ್ತೆ, ನಮ್ಮನ್ನು ಆರೋಗ್ಯವಂತನಾಗಿ ಕೂಡ ಮಾಡುತ್ತೆ, ನಮ್ಮನ್ನು ರೋಗಗ್ರಸ್ತರಾಗಿ ಕೂಡ ಮಾಡುತ್ತೆ, ಮತ್ತು ನಮ್ಮ ಎಲ್ಲಾ ಕರ್ಮಗಳಿಗೆ ಈ ಸಮಯವೇ ಸಾಕ್ಷಿ. ಅದಕ್ಕೆ ನಮ್ಮ ಹಿರಿಯರು ನಾವು ಒಳ್ಳೆಯ ಜೀವನ ಬದುಕಲು ಯಾವ ಸಮಯಕ್ಕೆ ಏನು ಮಾಡ್ಬೇಕಂತ ಆಚರಣೆಗಳ ರೂಪದಲ್ಲಿ ತಂದ್ರು. ಇವುಗಳಲ್ಲಿ ಯುಗಾದಿ ಕೂಡ ಒಂದು. ದ.ರಾ ಬೇಂದ್ರೆಯವರ ರಚನೆ ನೀವು ಕೇಳಿರಬಹುದು. ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗಾದಿ ಅಂದ್ರೆ ಸಂಸ್ಕೃತದ ಯುಗ ಮತ್ತು ಆದಿ ಪದದಿಂದ ಹುಟ್ಟಿದ್ದು. ಯುಗ ಅಂದ್ರೆ ಅವಧಿ, ಆದಿ ಅಂದ್ರೆ ಪ್ರಾರಂಭ. ಇದರರ್ಥ ಹೊಸ ಸಮಯದ ಪ್ರಾರಂಭ. ಸ್ವಲ್ಪ ನಿಮ್ಮ ಸುತ್ತಮುತ್ತ ಆಗುವ ಬದಲಾವಣೆಗಳನ್ನು ಗಮನಿಸಿ. ಈ ಸಮಯದಲ್ಲಿ ಏನೋ ಹೊಸ ಶಕ್ತಿ ಸಂಚರಿಸುತ್ತಿದೆ ಅಂತ ಅನ್ಸುತ್ತೆ. ಪ್ರಕೃತಿಯು ಈ ಸಮಯದಲ್ಲಿ ಹೊಸ ಪ್ರಾರಂಭ ಸೂಚಿಸುತ್ತೆ. ಯುಗಾದಿಯು ಬರೀ ಸಂಪ್ರದಾಯವಷ್ಟೇ ಅಲ್ಲ, ಇದು ವೈಜ್ಞಾನಿಕವಾಗಿ ಖಗೋಳದ ಕೆಲವು ಬದಲಾವಣೆಗಳನ್ನು ವಿವರಿಸತಕ್ಕಂಥ ಆಚರಣೆ. ಶ್ರೇಷ್ಠ ಗಣಿತಜ್ಞರಾದ ಭಾಸ್ಕರಾಚಾರ್ಯರ ಪ್ರಕಾರ ಯುಗಾದಿಯ ಸೂರ್ಯೋದಯವು ಹೊಸ ವರ್ಷದ ಪ್ರಾರಂಭವಾಗಿದೆ. ಯಾಕೆಂದ್ರೆ ಭೂಮಿಯು ಸೂರ್ಯನ ಸುತ್ತ ಸುತ್ತುವಿಕೆಯು ಒಂದು ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಒಮ್ಮೆ ಪೂರ್ಣಗೊಂಡಿರುತ್ತದೆ. ಪಂಚಾಂಗದ ಪ್ರಕಾರ 2023 ಹೊಸ ವರ್ಷದ ಹೆಸರು ಶೋಭನ ನಾಮ ಸಂವತ್ಸರ. ಈ ಸಮಯದಲ್ಲಿ ಭೂಮಿಯ ಆಕ್ಸಿಸ್ ವಾಲುತ್ತದೆ. ಉತ್ತರ ಗೋಳಾರ್ಧವು ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಹೆಚ್ಚಿನ ಪ್ರಮಾಣದ ಸೂರ್ಯನ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ. ಹೀಗಾದಾಗ ನಮಗೆ ಹೆಚ್ಚು ಶಾಖದ ಅನುಭವವಾಗುತ್ತದೆ. ಈ ಶಾಖ ಸಹಿಸಿಕೊಳ್ಳುವ ಶಕ್ತಿ ಯುಗಾದಿಯ ಸರಿಯಾದ ಆಚರಣೆ ನಮಗೆ ಕೊಡುತ್ತೆ. ಯುಗಾದಿಯಂದು ನಾವು ಮನೆಯ ಬಾಗಿಲೇ ಮಾವಿನ ಎಲೆಗಳ ತೋರಣ ಕಟ್ತೀವಿ. ಈ ಎಲೆಗಳ ವಿಶೇಷತೆ ಏನಂದ್ರೆ, ಇವು ಗಿಡದಿಂದ ತೆಗೆದ್ರೂ ಕೂಡ ಫೋಟೋಸಿಂಥೆಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕೆಲವು ದಿನಗಳವರೆಗೆ ಹಾಗೆ ಮುಂದುವರಿಸುತ್ತವೆ. ಈ ಎಲೆಗಳು ಇಂಗಾಲ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನಕ ಬಿಡುಗಡೆ ಮಾಡುತ್ತವೆ. ನಮ್ಮ ಮನೆಯ ವಾತಾವರಣ ಶುದ್ಧ ಮಾಡುತ್ತವೆ. ಆಕ್ಸಿಜನ್ ಲೆವೆಲ್ ಕೂಡ ಹೆಚ್ಚು ಮಾಡಿ ನಮ್ಮ ಇಮ್ಯುನಿಟಿ ಹೆಚ್ಚಿಸುತ್ತವೆ. ಮನೆಯ ವಾತಾವರಣ ತಂಪು ಮಾಡೋದಷ್ಟೇ ಅಲ್ಲ, ನಮ್ಮ ಮಿದುಳನ್ನು ಕೂಡ ಏನಂತಂದ್ರೆ ಆಕ್ಟಿವ್ ಮಾಡುತ್ತವೆ. ಇನ್ನು ಯುಗಾದಿಯಂದು ಬೆಳಗ್ಗೆ ಎದ್ದ ತಕ್ಷಣ ಹರಳೆಣ್ಣೆ ಬಳಸಿ ಅಭ್ಯಂಗ ಸ್ನಾನ ಮಾಡ್ತೀವಿ. ಯಾಕೆಂದ್ರೆ ಇದು ನಮ್ಮ ದೇಹವನ್ನು ತಂಪು ಮಾಡುತ್ತೆ. ಮುಂದೆ ಬರ್ತಕ್ಕಂಥ ಬೇಸಿಗೆ ದಿನಗಳನ್ನು ಎದುರಿಸಲು ನಮ್ಮ ದೇಹವನ್ನು ರೆಡಿ ಮಾಡುತ್ತೆ. ಹೊಸ ಬಟ್ಟೆ ಧರಿಸಿ ಸೂರ್ಯ ದೇವರನ್ನು ಪ್ರಾರ್ಥಿಸುತ್ತೇವೆ. ಯಾಕೆಂದ್ರೆ ನಮಗೆಲ್ಲ ಶಕ್ತಿಯ ಮೂಲ ಅವನೇ. ಆಮೇಲೆ ಈ ದಿನದಂದು ನಮ್ಮೆಲ್ಲರಿಗೂ ಇಷ್ಟ ಇರ್ತಕ್ಕಂಥ ಬೇವು ಅಂದ್ರೆ ಯುಗಾದಿ ಪಚಡಿ ಅಂತ ಹೇಳ್ತೀವಿ. ಇದನ್ನು ಕುಡಿಯೋದು, ಇದು ಎಷ್ಟು ಅದ್ಭುತವಾದ ಟೇಸ್ಟಿ ಹೆಲ್ದಿ ಡ್ರಿಂಕ್ ಅಂದ್ರೆ ಎಷ್ಟು ಕುಡಿದ್ರೂ ನಮಗೆ ಭಾರ ಅನ್ಸಲ್ಲ ಮತ್ತು ಆಶ್ಚರ್ಯ ಪಡುವಂತ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಬೇವು ಕುಡಿಯುವಾಗ ನಾವು ಹೇಳ್ಬೇಕಾದ ಶ್ಲೋಕ ಶತಾಯು ವಜ್ರ ದೇಹಾಯ ಸರ್ವ ಸಂಪತ ಕರಾಯ ಚ ಸರ್ವರುಷ್ಟ ವಿನಾಶಾಯ ನಿಂಬಕಂ ದಲಭಕ್ಷಣಂ. ಅಂದ್ರೆ, ಓ ದೇವರೇ, ದಯವಿಟ್ಟು ನನಗೆ ವಜ್ರದಂತಹ ಬಲವಾದ ದೇಹವನ್ನು ಮತ್ತು ರೋಗರಹಿತವಾದ ದೇಹವನ್ನು ಕೊಡು. ಹೀಗೆ ಸದೃಢವಾದ ಆರೋಗ್ಯಕ್ಕಾಗಿ, ಸಕಲ ಅರಿಷ್ಟ ನಿವಾರಣೆಗಾಗಿ ನಾನು ಬೇವು ಬೆಲ್ಲ ಸೇವನೆ ಮಾಡುತ್ತೇನೆ ಎಂದರ್ಥ. ಈ ಬೇವು ನಮ್ಮ ದೇಹವನ್ನು ಸಂಪೂರ್ಣ ಡಿಟಾಕ್ಸ್ ಮಾಡುವ ಹೆಲ್ದಿ ಡ್ರಿಂಕು. ನಮ್ಮ ದೇಹವನ್ನು ಸಂಪೂರ್ಣ ಸ್ವಚ್ಛ ಮಾಡುತ್ತದೆ. ಕಗ್ಗು ಮಾವಿನಕಾಯಿ, ಬೇವಿನ ಹೂವು
ಹೊಸ ಹುಂಚಿನಕಾಯಿ, ಬೆಲ್ಲ, ಉಪ್ಪು, ಮೆಣಸಿನಕಾಯಿ ಅಥವಾ ಇದರ ಬದಲಾಗಿ ಮೆಣಸು, ಈ 6 ಪದಾರ್ಥಗಳನ್ನು ಬಳಸಿ ನಾವು ಬೇವನ್ನು ತಯಾರಿಸ್ತೀವಿ. 6 ಪದಾರ್ಥಗಳು 6 ಟೇಸ್ಟ್ಗಳನ್ನು ಸೂಚಿಸುತ್ತವೆ. ಹಸಿ ಮಾವಿನಕಾಯಿ ಹುಳಿ ರುಚಿ ಹೊಂದಿದ್ದು ಜೀವನದ ಆಶ್ಚರ್ಯಗಳನ್ನು ಸೂಚಿಸುತ್ತದೆ. ಬೇವಿನ ಹೂ ಕಹಿ ರುಚಿ, ಇದು ಜೀವನದಲ್ಲಿ ಬರ್ತಕ್ಕಂಥ ಕಹಿಯನ್ನು ಸೂಚಿಸುತ್ತದೆ. ಇನ್ನು ಹುಂಚಿನಕಾಯಿ ಇದೇನಂತಂದ್ರೆ ಹುಳಿ ರುಚಿ ಹೊಂದಿದ್ದು ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ಸೂಚಿಸುತ್ತದೆ. ಇನ್ನು ಮೆಣಸು ಅಥವಾ ಮೆಣಸಿನಕಾಯಿ ಇದು ಬಿಸಿ ಅಥವಾ ಸ್ಪೈಸಿ ಟೇಸ್ಟ್ ಹೊಂದಿದ್ದು ಇದು ಸಿಟ್ಟು ಮತ್ತು ಉಷ್ಣವನ್ನು ಸೂಚಿಸುತ್ತದೆ. ಆಮೇಲೆ ಉಪ್ಪು ಇದು ಜೀವನದಲ್ಲಿ ಆಸಕ್ತಿ ಸೂಚಿಸುತ್ತದೆ, ಇಂಟ್ರೆಸ್ಟ್ ಸೂಚಿಸುತ್ತದೆ. ಇನ್ನು ಬೆಲ್ಲ ಏನಿದೆಯಲ್ಲ ಇದು ನಮ್ಮ ಜೀವನದ ಸಿಹಿ ಭಾಗ, ಸ್ವೀಟ್ನೆಸ್ ಆಫ್ ಲೈಫ್, ಇದು ಸಿಹಿಯನ್ನು ಸೂಚಿಸುತ್ತದೆ. ಆಯುರ್ವೇದದ ಪ್ರಕಾರ ಕಹಿಯಾಗಿರ್ತಕ್ಕಂಥ ಬೇವು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ಗುಣ ಹೊಂದಿದ್ದು ನಮ್ಮಲ್ಲಿ ರೋಗ ಉಂಟು ಮಾಡತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುತ್ತದೆ. ಮತ್ತು ಬೆಲ್ಲವು ಕಬ್ಬಿಣದ ಅಂಶ ಹೊಂದಿದ್ದು ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಅಂದ್ರೆ ನಮ್ಮ HB ಕೌಂಟ್ ಹೆಚ್ಚು ಮಾಡುತ್ತೆ, ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚು ಮಾಡುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಯುಗಾದಿ ಹಬ್ಬ ಸರಿಯಾಗಿ ಆಚರಿಸಿದ್ರೆ ನಮ್ಮಲ್ಲಿ ಭಾವನೆಗಳನ್ನು ಜಾಗೃತಗೊಳಿಸಿ ನಮ್ಮ ದೇಹವನ್ನು ಸದೃಢ ಮಾಡಿ ಮುಂಬರುವ ವಸಂತ ಋತುವಿಗೆ ನಮ್ಮನ್ನು ತಯಾರು ಮಾಡುತ್ತದೆ. ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ. ಮತ್ತು ವಜ್ರದಂತಹ ಬಲಶಾಲಿ ದೇಹ ಪಡೆದುಕೊಳ್ಳಲು ನಾವು ಈ ಬೇವನ್ನ ಅಥವಾ ಈ ಯುಗಾದಿ ಪಚಡಿಯನ್ನ ಬರೀ 1 ದಿನ ಅಲ್ಲ, ಯುಗಾದಿ ದಿನದಿಂದ 21 ದಿನಗಳವರೆಗೆ ಕುಡಿಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.